ತುಂಬ ವ್ಯವಸ್ಥಾಪನ ಸಮಿತಿಗಳಿಗೆ ಹೊಸದಾಗಿ ನೇಮಕ ಆಗಿದೆ. ನಮ್ಮ ಮುರುಳ್ಯದ ಪೂದೆಯಲ್ಲಿರುವಂಥ 2 ದೇವಸ್ಥಾನಗಳಿಗೆ ಕೂಡ, ಅದು ಜೋಡಿ ದೇವಸ್ಥಾನ ಒಟ್ಟೊಟ್ಟಿಗಿರುವಂಥದ್ದು, 2 ದೇವಸ್ಥಾನಗಳಿಗೆ ಕೂಡ ನೇಮಕ ಆಗಿದೆ ವ್ಯವಸ್ಥಾಪನಾ ಸಮಿತಿ. ಅಡ್ಕಾರ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ನೇಮಕ ಆಗಿದೆ, ಕಾರ್ತೋಡು ದೇವಸ್ಥಾನಕ್ಕಾಗಿದೆ, ಕಟ್ಟಕೊಚ್ಚಿಲ ಮಯೂರವಾಹನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕಾಗಿದೆ, ಮಂಡಕೋಲು ಮಹಾವಿಷ್ಣು ದೇವಸ್ಥಾನಕ್ಕಾಗಿದೆ ಮತ್ತು ನಮ್ಮ ಏನಕಲ್ ದೇವಸ್ಥಾನಕ್ಕಾಗಿದೆ. ಏನಕಲ್ಲಿ ಯಾವುದು ಶಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೂಡ ನೇಮಕಾತಿ ಆಗಿದೆ. ಈ ಮುರುಳ್ಯ ಪೂಜೆ ದೇವಸ್ಥಾನಕ್ಕೆ, ಗಣಪತಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಅನಂತ ಪದ್ಮನಾಭ, ಜಗದೀಶ ಹುದೇರಿ, ಹರೀಶ್ ಕುಮಾರ್ ಹುದೇರಿ, ಮಧುಸೂದನ್ ಪೂದೆ ಮನೆ, ಆಮೇಲೆ ಕೃಷ್ಣಪ್ಪ ಪೂದೆ, ರಾಜು ಅಲೆಕ್ಕಾಡಿ, ವಿಜಯಲಕ್ಷ್ಮಿ ಪಾರ್ಲಾ, ರಮ್ಯಾ ಏಕೆ, ಆಮೇಲೆ ವಾಸುದೇವ ಕಾವನಮೂಲೆ, ಇಷ್ಟು ಜನ ನೇಮಕ್ಕಾಗಿದೆ. ಮುರುಳ್ಯ ಇನ್ನೊಂದು ಅದರ ಪಕ್ಕದಲ್ಲಿರುವಂಥ ಇನ್ನೊಂದು ದೇವಸ್ಥಾನ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ, ಇದರ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿ ಸುಬ್ರಹ್ಮಣ್ಯ ಉಪಾಧ್ಯಾಯ, ಯಶೋಧ ಕಾಪತೊಡ್ಕ, ರಾಜೀವಿ ಪೂದೆ, ಲತಾ ಕುಮಾರಿ, ರಾಜೇಶ್ ಗೋಳ್ತಿಲ, ಲೋಕೇಶ್ ಶೇರಮನೆ, ಗಣೇಶ್ ಹುದೇರಿ, ಉದಯ್ ಕುಮಾರ್ ಮತ್ತು ಭುವನೇಶ್ವರ ಪೂದೆ ಅವರು ನೇಮಕೊಂಡಿದ್ದಾರೆ. ಕಾಯರ್ತೋಡಿ ಮಹಾವಿಷ್ಣು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳಾಗಿ ಎಂ ವೆಂಕಪ್ಪಗೌಡ, ಗೋಕುಲದಾಸ್, ನೀಲಕಂಠ ಭಟ್, ಬಿ ಕೆ ವಿಠಲ, ಜತ್ತಪುರೈ ದೇವಸ್ಯ, ಕುಶಾಲಪ್ಪ ಗೌಡ, ಭವಾನಿಶಂಕರ ಕಲ್ಮಡ್ಕ, ಶ್ರೀಮತಿ ಶ್ರುತಿ ಮತ್ತು ಶ್ರೀಮತಿ ಕುಸುಮಾವತಿ ಅವರು ನೇಮಕೊಂಡಿದ್ದಾರೆ. ಅಡ್ಕಾರ ಸುಬ್ರಹ್ಮಣ್ಯ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಗೆ ಹರಿಪ್ರಕಾಶ್ ಅಡ್ಕಾರು, ಪುರುಷೋತ್ತಮ ನಂಗಾರು, ವಿನೋದ್ ಮಹಾಬಲಡ್ಕ, ವಿಜಯಕುಮಾರ್ ನರಿಯೂರು, ಹೇಮಚಂದ್ರ ಕುತ್ಯಾಳ, ಶಿವರ ಪಾಂಗಣ್ಣಾಯ, ಪವಿತ್ರ ಭಾರತಿ, ಸೌಮ್ಯಲಕ್ಷ್ಮಿ ಬೈತಡ್ಕ ಮತ್ತು ಸುಮತಿ ಹುಲಿಮನೆ ಇವರು ನೇಮಕೊಂಡಿದ್ದಾರೆ. ಅವರಲ್ಲಿ ಹರಿಪ್ರಕಾಶ್ ಅಡ್ಕಾರ್ ಅವರು ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಇನ್ನೊಂದು ಮಂಡಕೋಲು ಮಹಾವಿಷ್ಣು ದೇವಸ್ಥಾನದ ಅದಕ್ಕೆ ವ್ಯವಸ್ಥಾಪನಾ ಸಮಿತಿಗೆ ಸದಾನಂದ ಮಾವಜಿ, ಶಿವರಾಮಗೌಡ ಕೇನಾಜೆ, ಶುಭಕರ ಬುಳಗಲ್ಲು, ವಿಕಾಸ್ ಮೀನಗದ್ದೆ, ಸತೀಶ್ ಕಣಿಮರಡ್ಕ, ವೇದಾವತಿ ಕೇನಾಜೆ, ವಿದ್ಯಾಶ್ರೀ ಮೈತಡ್ಕ, ಸುಂದರ ನಾಯ್ಕ, ಶಿವಪ್ರಸಾದ್ ಇವರು ನೇಮಕೊಂಡಿದ್ದಾರೆ. ಆಮೇಲೆ ನಮ್ಮ ಕಟ್ಟಕೊಚ್ಚಿಲ ಮಯೂರವಾಹನ ಆ ದೇವಸ್ಥಾನಕ್ಕೆ ಶೇಖರ್ ಅಂಬೇಕಲ್ಲು, ಮೋನಪ್ಪ ಕೊಳಗೆ, ರಾಧಾಕೃಷ್ಣ ಭಟ್, ನಾರಾಯಣ ಶಿರೂರು, ಚೆನ್ನಕೇಶವ ಕೋನಡ್ಕ, ಜಯರಾಮ ದಬ್ಬಡ್ಕ, ಸಾವಿತ್ರಿ ನಿಡ್ಬೆ, ಜಯಂತಿ ಡೆಕ್ಕಳ ಮತ್ತು ಕೃಷ್ಣಮೂರ್ತಿ ಭಟ್ ಇಷ್ಟು ಮಂದಿ ಆಯ್ಕೆಯಾಗಿದ್ದಾರೆ. ಅವರಲ್ಲಿ ಶೇಖರ್ ಅಂಬೇಕಲ್ ಅವರು ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಜೊತೆಗೆ ಏನಕಲ್ಲು ಶ್ರೀ ಶಂಕಪಾಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಹರೀಶ್ ಬಾನಡ್ಕ, ವಿನಯ್ ನೆಕ್ರಾಜೆ, ವಿಶ್ವನಾಥ ಪೂಜಾರಿ ಮನೆ, ಪ್ರಶಾಂತ ಕೋಡಿಬೈಲು, ಮಹೇಶ್ ನಾಳ, ಲಕ್ಷ್ಮೀ ಜಯರಾಮಗೌಡ ಸಂಕಟಕ, ಕುಸುಮಾವತಿ ಪದ್ಮನಾಭ ಪರಮಲೆ ಮತ್ತು ರತನ್ ಪದ್ನಡ್ಕ ಇಷ್ಟು ಜನ ಆಯ್ಕೆಯಾಗಿದ್ದಾರೆ. ಈಗ ಲಕ್ಷ್ಮೀಶ ಗಬ್ಬರಡ್ಕ ಸರ್ ಇದ್ದಾರೆ ಸರ್ ಲೈನ್ ಇದ್ದಾರಾ? ಹಲೋ ಸರ್, ನಮಸ್ತೆ. ನಮಸ್ಕಾರ ಗಬ್ಬರಡ್ಕ ಸರ್, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು. ನಮಸ್ತೆ ಸರ್. ಲಕ್ಷ್ಮೀಶ್ ಗಬ್ಬರಡ್ಕ ಅವರು ಈಗ ಈ ವಾರದಲ್ಲಿ ನಮ್ಮ ಸುಳ್ಯ ತಾಲೂಕಿನ ಯಾವ ದೇವಸ್ಥಾನಗಳಿಗೆ ವ್ಯವಸ್ಥಾಪನಾ ಸಮಿತಿ ಸದಸ್ಯರ ನೇಮಕ ಆಗಿದೆ ಅನ್ನುವಂಥನ್ನು ನಾವೀಗ ಹೇಳ್ತಾ ಇದ್ವಿ. ಸರಿ. ಈಗ ಕೆಲವು ಕಡೆಗಳಲ್ಲಿ ಕೆಲವರ ನೇಮಕ ನೋಡಿ, ಕಾವೂರು ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಕೂಡ ನೇಮಕಾತಿ ಆಗಿದೆ. ಹೌದು. ಅದರ ಪಟ್ಟಿ ನಾವೀಗ ಹೇಳಿ, ನನ್ನಲ್ಲಿ ಈಗ ಪಟ್ಟಿ ಇಲ್ಲ. ಆ ಕಾವೂರು ದೇವಸ್ಥಾನ ನೇಮಕ ಆಗುವಾಗ ಅಲ್ಲಿ ಪಂಚಸ್ಥಾಪನೆ ಅನ್ನುವಂಥ ಇದೆ, 3-4-5 ದೇವಸ್ಥಾನಗಳು ಸೇರಿ ಅಲ್ಲಿ ಆಗುವಂಥದ್ದು. ಆದರೆ ನೇಮಕಾತಿ ಆದೇಶದಲ್ಲಿ ಕಾವೂರು ವಿಷ್ಣುಮೂರ್ತಿ ದೇವಸ್ಥಾನ ಅಂತ ಇದೆ. ಅದು ಆಕ್ಚುಲಿ ಪಂಚಸ್ಥಾಪನೆಗೆ ಸಂಬಂಧಪಟ್ಟದ್ದಾಗಿದೆ. ಅದು ಫಸ್ಟ್ ಗೆ ಅಲ್ಲಿನ ವ್ಯವಸ್ಥಾಪನಾ ಸಮಿತಿ ಹೊಸತ್ತು ಆಯ್ಕೆ ಆಗ್ಲಿಕ್ಕೆ ಅಧಿಸೂಚನೆ ಹೊರಡುವಾಗ ಹೇಗೆ ಬಂದಿದೆ ಅದು ಹಾಗೆ ಆಗಿದೆ. ಬಟ್ ಅದು ಪಂಚಸ್ಥಾಪನೆಗೆ ಸಂಬಂಧಪಟ್ಟಿರ್ತದೆ. ಅದನ್ನು ಮುಂದಿನ ಮೀಟಿಂಗ್ ಅಲ್ಲಿ ಅದನ್ನು ಸರಿ ಮಾಡ್ತೇವೆ. ಅದನ್ನು ಸರಿ ಮಾಡ್ತೇವೆ. ಈ ಕಂದರಪಾಡಿ ದೈವಸ್ಥಾನಕ್ಕೆ ಮಾಡುವಾಗ ಕೂಡ ಅದೇ ರೀತಿ ಆಗಿತ್ತು. ಅಲ್ಲಿ ಆಡಳಿತ ಇವರು ನಮ್ಮ ಯಾರು ಕಾಳಿಕ ಪ್ರಸಾದ್ ಮುಂಡೋಡಿ ಅವರ ಹೆಸರು ಬರಬೇಕಿತ್ತು, ಅವರು ಬರಲಿಲ್ಲ ಅಂತ ಹೇಳ್ತಾ ಇದ್ರು. ನೀವು ಮಾತ್ರ ಕೇಳುವಾಗ ನೀವು ಅವ್ರು ಆಗ್ತದೆ ಅಂತ ಹೇಳಿದ್ರಿ. ಹೌದು. ಅದಕ್ಕೆ ಇಲ್ಲಿ ಅಲ್ಲಲ್ಲ, ಅದು ಆಕ್ಚುಲಿ ಎಂತಾಗಿತ್ತು ಅಂತ ಕೇಳಿದ್ರೆ, ಅದು ಸ್ವಲ್ಪ ಅಲ್ಲಿ ಅವರ ಹೆಸರು ಒಂದು ಮಿಸ್ ಆಗಿತ್ತು ಗಡಿಬಿಡಿಯಲ್ಲಿ. ಈಗ ಅದನ್ನು ಈ ವಾರದಲ್ಲಿ ಮತ್ತೆ ಅವರು ಹೇಗಿದ್ರು ಅದರ ಆಡಳಿತದಾರರು, ಅದರ ಆರಾಧಕರು ಅವರಾಗಿರುವ ಕಾರಣ ಇಲ್ಲಿಗೆ ಒಂದು ನಿರ್ಣಯ ಮಾಡಿ ಕಳಿಸಿದ್ದನ್ನು ಎಂಡಮೆಂಟ್ ಆಫೀಸ್ ಅಲ್ಲಿ ಅವರನ್ನ ಅಧ್ಯಕ್ಷರು ಅಂತ ಹೇಳಿ ಇಲ್ಲಿ ನಿರ್ಣಯ ಮಾಡಿ ಕಳಿಸಿದ್ದನ್ನ ಅವರನ್ನು ಸೇರಿಸಿ ಈಗ ಮುಂದಿನ ವಾರದಲ್ಲಿ ಬರ್ತದೆ. ಅದನ್ನು ನಿನ್ನೆ ಅವರಿಗೆ ಸಂಬಂಧಪಟ್ಟವರಿಗೆ ಮಾತಾಡಿ ಆಗಿದೆ. ಅದು ಸರಿ ಆಗ್ತದೆ, ಅದು ಯಾವ್ದು ಗೊಂದಲ ಇಲ್ಲ ಸರ್. ಅವರು ಅಧ್ಯಕ್ಷರಂತೇಳಿ ನೇಮಕ ಆಗ್ತದ ಹೇಗಿದೆ? ಅಲ್ಲ ಅಂತ ಇವರಿಗೆ ಅಧ್ಯಕ್ಷರಂತ ನಿರ್ಣಯ ಮಾಡಿ ಕಳಿಸ್ಬೇಕು. ಯಾಕಂದ್ರೆ ಅವರು ಇಲ್ಲಿ ನಿರ್ಣಯ ಮಾಡಿ ಕಳಿಸಿದ್ದನ್ನ ಅಲ್ಲಿ ನಾವು ಅಲ್ಲಿ ಮತ್ತೆ ವಾಪಸ್ ಅದನ್ನು ಮಾನ್ಯ ಮಾಡಿ ನಿರ್ಣಯ ಮಾಡಿ ಕಳಿಸ್ಬೇಕಿದ್ರೆ ವ್ಯವಸ್ಥಾಪನಾ ಸಮಿತಿ ಸದಸ್ಯರ ಪಟ್ಟಿಯಲ್ಲಿ ಅವರ ಹೆಸರು ಸೇರಿಸಬೇಕು. ಅಲ್ಲಲ್ಲ, ಅದು ಪಟ್ಟಿ ಅಂದ್ರೆ ಅವರು ಅದಕ್ಕೆ ಅವರ ಆರಾಧಕರ ಅದರ ಮುಖ್ಯ ಇದು ಅವರೇ ಆಗಿರುವ ಕಾರಣ ಅದನ್ನ ನೀವು ದೇವಸ್ಥಾನಕ್ಕೆ ಅರ್ಚಕರು ಅಂತ ಇರುವುದಿಲ್ಲ ಅಲ್ಲ, ಹಾಗೆ ಅರ್ಚಕರದ ಹೆಸರು ಹಾಕ್ಲಿಕ್ಕಿಲ್ಲ. ದೈವಸ್ಥಾನಗಳಿಗೆ
ಒಂದು ಓ, ಯಾವುದೇ ಹಾಗೆ ದೇವಸ್ಥಾನ- ಈಗಾಗಲೇ ಪ್ರತ್ಯೇಕವಾಗಿ ಅವರ ನೇಮಕಾತಿಯ ಹೆಸರು ಅಂತ ಬರುವುದಿಲ್ಲ, ಅವರನ್ನೇ ಅಧ್ಯಕ್ಷರು ಅಂತ ಹೇಳಿ ಆಯ್ಕೆ ಮಾಡಿ ಕಳಿಸಿದ್ರೆ ಅದಕ್ಕೆ ಅಪ್ರೂವಲ್ ಸಿಗ್ತದೆ ಅಂತ. ಹೌದು, ಅಂದ್ರೆ ಹಾಗೆ ಆಗ್ತದೆ. ಅದು ಎಂತಾಗಿತ್ತು ಅಂತ ಕೇಳಿದ್ರೆ, ಪ್ರಾರಂಭಿಕವಾಗಿ ಅಲ್ಲಿ ಅರ್ಚಕರು ಯಾರು ಅಂತ ಇವರು ಇದ್ರ ಆನುವಂಶಿಕವಾದ ಆರಾಧನೆ ಮಾಡಿಕೊಂಡು ಬರುವವರಲ್ಲ ಇವರು. ಹೌದು ಹೌದು ಹೌದು. ಹಾಗಾದ್ರೆ ಅದನ್ನ ಹೆಸರು ಹಾಕ್ಲಿಕ್ಕೆ ಇಲ್ಲ ಅಂತ ಉಂಟು ಅರ್ಚಕ. ಯಾಕಂದ್ರೆ ಅರ್ಚಕರೆಲ್ಲ ಟ್ರಾನ್ಸ್ಫರ್, ಕೆಲವು ಜನ ಅರ್ಚಕರು ಬಿಟ್ಟು ಹೋಗುದು, ಕೆಲವು ಅರ್ಚಕರು ಟ್ರಾನ್ಸ್ಫರ್ ಆಗುದು, ಹೀಗೆಲ್ಲ ಆಗ್ತದಲ್ಲ. ಅಥವಾ ಹಾಗಾಗಿ ಅರ್ಚಕರದ್ದು ಹೆಸರು ಹಾಕ್ಲಿಕ್ಕೆ ಇಲ್ಲ. ಅರ್ಚಕರನ್ನೇ ಆದ್ರೆ ಇವರಿಗೆ ಅವರೇ ಅಧ್ಯಕ್ಷರು, ಆಡಳಿತದಾರರು ಅವರೇ ಆಗಿರುವ ಕಾರಣ, 2-3 ತಲೆಮಾರುಗಳಿಂದ ಅವರ ಮನೆಯವರೇ ನಡೆಸಿಕೊಂಡು ಬಂದ ಕಾರಣ ಈಗ ಅಧ್ಯಕ್ಷರು ಅಂತ ಅವರನ್ನೇ ಅಧ್ಯಕ್ಷರಾಗಿ ಇವರೆಲ್ಲ ಆಯ್ಕೆ ಮಾಡ್ತಾರೆ. ಅದಕ್ಕೆ ಎಂಡವೆಂಟು ವಯಸ್ಸಿಂದ ಮತ್ತು ಜಿಲ್ಲಾಧಿಕಾರಿಯಿಂದ ಸಹಿ ಹಾಕಿಸಿ ಅದನ್ನು ಅಧಿಕೃತಗೊಳಿಸಿ ಸರಿ ಮಾಡ್ತಾರೆ. ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಮತ್ತೆ ಉದ್ದೇಶ ನಮ್ಮ ಇಲ್ಲಿ ಈ ಸುಳ್ಯ ತಾಲೂಕಲ್ಲಿ ಇನ್ನು ಎಷ್ಟು ದೇವಸ್ಥಾನಗಳಿಗೆ ವ್ಯವಸ್ಥಾಪಕ ಸಮಿತಿ ಘೋಷಣೆ ಆಗ್ಲಿಕ್ಕೆ ಬಾಕಿ ಇದೆ? ಇಲ್ಲ ಸರ್, ಅದು ಹೇಗಂದ್ರೆ ಈಗ ಯಾವುದಕ್ಕೆಲ್ಲ ಅವಧಿ ಮುಗ್ದಿದೆ ಅದಕ್ಕೆಲ್ಲವಾಗಿದೆ. ಈಗೆಲ್ಲ ಆಯ್ತು, ಇನ್ನು ಈಗ ಇಲ್ಲ, ಯಾವ್ದು ಬಾಕಿ ಇಲ್ಲ. ಯಾವುದೆಲ್ಲ ವ್ಯವಸ್ಥಾಪಕ ಸಮಿತಿಯ ಅವಧಿ ಮುಕ್ತಾಯ ಆಗಿದೆ, ಯಾವುದೆಲ್ಲ ಅಧಿಸೂಚನೆ ಹೊರಟಿದೆ, ಅದಕ್ಕೆಲ್ಲದೂ ಕೂಡ ಹೊಸ ಸಮಿತಿಗಳದ್ದು ನೇಮಕ ಆಗಿದೆ. ಇನ್ನೊಂದು 2 ತಿಂಗಳಲ್ಲಿ ಪುನಃ ಒಂದು 5-6 ದೇವಸ್ಥಾನಗಳು ಬರ್ತದೆ ಅಂತ ಅನ್ನಿಸ್ತದೆ. ಲಿಸ್ಟ್ ನೋಡ್ಬೇಕಷ್ಟೇ. ಹಾಗೆ ಅದರಲ್ಲಿ ಬೇಗ ಬರುವಂತಿದೆ. ಹೌದು, ಬರ್ತದೆ. ತುಡುಕನ ದೇವಸ್ಥಾನಕ್ಕೆ ಕೂಡ ನೇಮಕಾತಿ ಆಗಿದೆ. ಯಾವುದೆಲ್ಲ ಅವಧಿ ಮುಕ್ತಾಯ ಆಗಿದೆ ಅದು ಎಲ್ಲದಕ್ಕೂ ಆಗಿದೆ. ಇನ್ನು ಈಗ ಉಂಟು, ಕೆಲವೆಲ್ಲ ಉಂಟು. ಅದಕ್ಕೆ ಈಗ ಆಡಳಿತಾಧಿಕಾರಿ ನೇಮಕ ಆಗಿದೆ. ಈಗ ಮುಂದಿನ ಮೀಟಿಂಗ್ ಅಲ್ಲಿ ಈಗ ಅದಕ್ಕೆ ವ್ಯವಸ್ಥಾಪನಾ ಸಮಿತಿಗೆ ಬೇಕಾದ್ದು ಇದು ಹೊರಡ್ತದೆ, ಅಧಿಸೂಚನೆ ಹೊರಡ್ತದೆ. ಸರಿ, ಈಗ ನಿಮ್ಮ ವ್ಯಾಪ್ತಿಗೆ ಇದು ಬರುದಿಲ್ಲ, ಸುಬ್ರಹ್ಮಣ್ಯ ದೇವಸ್ಥಾನ ನಿಮ್ಮ ವ್ಯಾಪ್ತಿಗೆ ಬರುದಿಲ್ಲ? ಇಲ್ಲ ಸರ್, ನಾವು ಅಡ್ಡ ಬೀಳ್ಲಿಕ್ಕೆ ಅದಕ್ಕೆ ಅಷ್ಟೇ. ನೀವು ನಾವು ಅದಕ್ಕೆ ಅಡ್ಡ ಬೀಳ್ಲಿಕ್ಕೆ ಅಂತ. ಅಡ್ಡ ಬೀಳಲಿಕ್ಕೆ ಸರಿ, ಎಲ್ಲಾ ದೇವಸ್ಥಾನಗಳಿಗೂ ದೇವರಿಗೂ ಅಡ್ಡ ಬೀಳುತ್ತೆ. ಆದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನಿಮ್ಮ ಜಿಲ್ಲಾ ಧಾರ್ಮಿಕ ಪರಿಷತ್ ಅದು ಎ ಗ್ರೇಡ್ ಆದ್ರಿಂದ ರಾಜ್ಯ ಧಾರ್ಮಿಕ ಪರಿಷತ್ಗೆ ಸಂಬಂಧಪಡ್ತದೆ ಅಂತ ನೀವು ಹೇಳುದು? ಎಸ್, ಖಂಡಿತ. ಸರಿ, ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ಈಗ ನಾವು ಮುಂದಕ್ಕೆ ಹೋಗೋಣ. ಈ ಧಾರ್ಮಿಕ ಪರಿಷತ್ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅದು ಬೇಗ ನೇಮಕ ಆಗ್ತದೆ ಅಂತ ಸುದ್ದಿ ಉಂಟು. ಈಗ ನಾವು ಹೇಗೆ ತುಂಬಾ ಹೋಗಿದೆ ಅಂತ ಫೈಲ್ಗಳು ತುಂಬಾ ಹೋಗಿದೆ, ತುಂಬಾ ಕಾಂಪಿಟೇಷನ್ ತುಂಬಾ ಇದೆ. ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಈಗ ಪ್ರಾಧಿಕಾರ ರಚನೆ ಆಗಬೇಕು ಅನ್ನುವಂಥ ಒಲವು ಸಚಿವರ ಮಟ್ಟದಲ್ಲಿ ನಡೀತಾ ಇತ್ತು. ಆಗ ಪ್ರಾಧಿಕಾರದ ನೇಮಕ ಆದರೆ ಅದಕ್ಕೆ ಆಗ ನಮ್ಮ ಸ್ಥಳೀಯರಿಗೆ ಅವಕಾಶಗಳು ಇಲ್ಲದ ಹಾಗೆ ಆಗ್ತದೆ ಅನ್ನುವಂಥ ಕಾರಣಕ್ಕೆ ಬೇಕಾಗಿ ಇಲ್ಲಿಂದೆಲ್ಲ ನಿಯೋಗ ಹೋಗಿ ಅದು ಪ್ರಾಧಿಕಾರ ಬೇಡ, ವ್ಯವಸ್ಥಾಪನಾ ಸಮಿತಿಯ ರಚನೆ ಆಗಬೇಕು ಅನ್ನುವಂಥದ್ದು ಆಯಿತು. ಅದಕ್ಕೆ ಲಾಸ್ಟ್ ಕೊನೆಗೆ ಇವರ ಒತ್ತಾಯದ ಮೇರೆಗೆ ನಮ್ಮ ಸ್ಪೀಕರ್ ಅವರು ಕೂಡ ಒಪ್ಪಿದರು, ಧಾರ್ಮಿಕ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕೂಡ ಒಪ್ಪಿದರು. ಆದರೆ ಆನಂತರ ನೋಟಿಫಿಕೇಶನ್ ಆಯಿತು, ಅರ್ಜಿ ಕಾಲ್ ಫಾರ್ ಆಯಿತು. ಅರ್ಜಿ ಹೇಳಿದರೆ 127 ಅರ್ಜಿಗಳು ಹೋಗಿವೆ. ಆ 127 ಅರ್ಜಿಗಳಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು, ಯಾರನ್ನು ಬಿಡಬೇಕು ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗಿದೆ ಅಂತೇಳಿ ಹೇಳ್ತಾರೆ. ಈಗ ಅದರಲ್ಲಿ ಒಟ್ಟು 8 ಜನರನ್ನು ಆಯ್ಕೆ ಮಾಡಬೇಕು. ಒಬ್ಬೊಬ್ಬರು ಒಟ್ಟು 9 ಜನ. 9 ಜನರಲ್ಲಿ ಒಬ್ಬರು ಅಲ್ಲಿ ಅರ್ಚಕರು. ಇವರು 8 ಜನರು ಆಯ್ಕೆ ಮಾಡಬೇಕು. ಅದಕ್ಕೆ ಅದನ್ನೇ ವಿಳಂಬ ಆಗ್ತಾ ಇರೋದನ್ನು ಗಮನಿಸಿ ಮತ್ತೆ ಪುನಃ ಕಾಂಗ್ರೆಸ್ನ ಒಂದು ನಿಯೋಗ ಕಳೆದ ವಾರದಲ್ಲಿ 2 ವಾರದ ಹಿಂದೆ ಹೋಗಿತ್ತು. ಇಲ್ಲಿಗೆ ಪುನಃ ಬ್ಯಾಂಗ್ಳೂರಿಗೆ ಹೋದಾಗ ಅದಕ್ಕೆ ಸ್ವಲ್ಪ ವೇಗ ದೊರೆತಿದೆ ಅನ್ನುವಂಥ ಮಾಹಿತಿ ಇದೆ. ಈಗ ಪಟ್ಟಿಗಳು ನಮ್ಮ ಇಲ್ಲಿಂದ ಬ್ಲಾಕ್ ಕಾಂಗ್ರೆಸ್ನಿಂದ ಒಂದು ಪಟ್ಟಿ, ಸುಳ್ಯ ಬ್ಲಾಕ್ ಕಾಂಗ್ರೆಸ್ನಿಂದ ಕಡಬ ಬ್ಲಾಕ್ ಕಾಂಗ್ರೆಸ್ನ ಒಂದು ಪಟ್ಟಿ ಎಲ್ಲ ಹೋಗಿದೆಯಂತೆ. ಅಲ್ಲಿ ಅಶೋಕ್ ಕುಮಾರ್ ರೈಗಳ ಒಬ್ಬರ ಹೆಸರು, ಡಿ ಕೆ ಶಿವಕುಮಾರ್ ಒಬ್ಬರ ಹೆಸರು, CM ಅವರ ಒಬ್ಬರ ಹೆಸರು, ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಒಂದು ಹೆಸರು, ಹೀಗೆಲ್ಲ ಹೋಗಿದಂತೆ. ಈಗ ಹೆಸರು ಹೊದ್ದು ನೋಡಿದರೆ ಸುಮಾರು ಪುನಃ ಒಂದು 10-12 ಹೆಸರುಗಳಾಗ್ತದೆ. 10-12 ಹೆಸರುಗಳಲ್ಲಿ ಈಗ ಆಗಬೇಕಾದ 8 ಹೆಸರು. ಯಾರ ಹೆಸರು ಸೇರಿದೆ, ಯಾರ ಹೆಸರು ಸೇರ್ತದೆ, ಯಾರ ಹೆಸರು ಬಿಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೀಗ ಪಟ್ಟಿ ಬರುವಾಗಲೇ ಗೊತ್ತಾಗೋದು. ಆದರೂ ಅಂದಾಜು 1 ವಾರದ ಒಳಗೆ ಬಂದಿತ್ತು ಅನಿಸ್ತದೆ. ಆ ರೀತಿಯ ವ್ಯವಸ್ಥೆಗಳು ಅಲ್ಲಿದೆ.